ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸತ್ಯಸಂಧ ತೀರ್ಥರು ಮಾಡಿದ ವಿಷ್ಣು ಸ್ತುತಿಯ ನಿರೂಪಣೆಯ ಮುಂದುವರೆದ ಭಾಗ. ಪರಮಾತ್ಮನ ದಯಾ ಮೊದಲಾದ ಗುಣಗಳನ್ನು ಬಹಳ ವಿಶೇಷವಾಗಿ ವರ್ಣನೆ ಮಾಡುತ್ತಿರುವ ಸತ್ಯಸಂಧ ತೀರ್ಥರು ಕೇವಲ ವೇದಗಳಲ್ಲೋ ಇತಿಹಾಸ ಪುರಾಣಗಳಲ್ಲೋ ಹಿಂದ್ಯಾರೋ ಒಬ್ಬ ರಾಜರಿಗೋ ಋಷಿಗಳಿಗೋ ಭಗವಂತ ದಯೆ ತೋರಿದ ಪ್ರಸಂಗವನ್ನು ಮಾತ್ರ ವರ್ಣನೆ ಮಾಡದೆ ಸ್ವಂತ ತಮಗಾದ ಅನುಭವವನ್ನು ಕೂಡ ಒಂದನ್ನು ಭಕ್ತರೊಂದಿಗೆ ಹಂಚಿಕೊಳ್ಳುವ ದೃಷ್ಟಿಯಿಂದಲೂ ಆಯಿತು, ಭಗವಂತನ ಮುಂದೆ ವಿಜ್ಞಾಪನೆ ಮಾಡುವ ದೃಷ್ಟಿಯಿಂದಲೂ ಆಯಿತು ವರ್ಣಿಸಿದ್ದಾರೆ. ಈ ಸ್ತೋತ್ರದಲ್ಲಿ ಸುಮಾರು 33ನೇ ಶ್ಲೋಕದವರೆಗೆ ಕಳೆದ ಸಂಚಿಕೆಯಲ್ಲಿ ನಿರೂಪಣೆ ಮಾಡಿದ್ದು, 34ನೆಯ ಶ್ಲೋಕದಿಂದ ಈ ಬಾರಿ ನಿರೂಪಣೆಯನ್ನು ಮುಂದುವರಿಸ್ತಾ ಇದ್ದೇವೆ. ತಾತ ಶ್ರೀರಾಮಮೂರ್ತಿರಮಲ ಕಮಲತೋಭ್ಯರ್ಚ್ಯ ಮಾತುರ್ನ ಶಿಷ್ಟಂ ಕಂಜಂ ಕಂಜಾಲಯಾಯ ಇತಿ ಯದ ಮನಿಷಿ ಪ್ರಾದದಾಃ ಕಂಜಮೇಕಂ ತತ್ಕಿಂ ಜಾಯಾದಯಾತಃ ಕಿಮು ಮಯಿ ದಯಯಾ ನೈವ ಜಾನೇಹಮಜ್ಞಃ ಸ್ವಾಮಿನ್ ಶ್ರೀ ಸತ್ಯಬೋಧೌ ರತಿವರ ಹೃದಯಾಂ ಭೋಜವಾಸಿನ್ ವದತ್ವಂ. ಒಂದು ಬಾರಿ ಹೀಗಾಯಿತು. ಸತ್ಯಸಂಧ ತೀರ್ಥರು ಭಗವಂತ ಶ್ರೀರಾಮಚಂದ್ರ ದೇವರ ಪೂಜೆಯನ್ನು ಮಾಡ್ತಾಯಿದ್ರು. ಶ್ರೀಮಠದ ಸಂಸ್ಥಾನ ಪ್ರತಿಮೆಗಳು ಪ್ರಧಾನವಾದಂತಹದ್ದು ಶ್ರೀರಾಮಚಂದ್ರ ದೇವರ ಪ್ರತಿಮೆಗಳೇ ಸಾಕಷ್ಟು. ಒಂದು ಮೂಲ ರಾಮಚಂದ್ರ, ದಿಗ್ವಿಜಯ ರಾಮಚಂದ್ರ, ಮತ್ತು ಅನಂತರದಲ್ಲಿ ವಂಶರಾಮ, ಪ್ರಸನ್ನ ವಿಠ್ಠಲ, ವ್ಯಾಸಮುಷ್ಟಿಗಳು ಅಂತ ಹೀಗೆ ಆ ಮಠದ ಸಂಸ್ಥಾನದ ಮುಖ್ಯ ಪ್ರತಿಮೆಗಳು. ಈ ಪ್ರತಿಮೆಗಳಿಗೆಲ್ಲ ತಾವು ತಂದಿಟ್ಟುಕೊಂಡಿರುವಂತಹ ಕಮಲಗಳನ್ನು ಸತ್ಯಸಂಧ ತೀರ್ಥರು ಅರ್ಪಣ ಮಾಡಿದ್ದಾರೆ. ಅಲ್ಲಿದ್ದ ಇಷ್ಟು ಕಮಲಗಳನ್ನು ಇಷ್ಟು ಪ್ರತಿಮೆಗಳಿಗೆ ಅರ್ಪಣ ಮಾಡಿದ ಮೇಲೆ ರಾಮದೇವರ ಜೊತೆಗಿರುವ ಸೀತೆಗೆ ಕಮಲದ ಪುಷ್ಪವನ್ನು ಅರ್ಪಣ ಮಾಡಬೇಕು ಅಂದರೆ ಆ ಸಂದರ್ಭದಲ್ಲಿ ಕಮಲ ಉಳಿಲಿಲ್ಲ. ನೋಡಿ, ಅದು ಪೂಜೆ ಮಾಡಬೇಕಾದ್ರೆ ದೇವರ ಪ್ರತಿಮೆಗಳಿಗೆ ಮೊದಲು ಅರ್ಪಣ ಮಾಡ್ತಾ ಮಾಡ್ತಾ ಹೋದಾಗ ಅಲ್ಲಿಯೇ ಪುಷ್ಪ ಖಾಲಿಯಾಗೋಯ್ತು. ಏನು ಮಾಡೋದು, ಸೀತೆಗೆ ಏರಿಸುವುದಕ್ಕೆ ಕಮಲ ಪುಷ್ಪ ಉಳಿಲಿಲ್ವಲ್ಲ ಅಂತ ಸತ್ಯಸಂಧ ತೀರ್ಥರಿಗೆ ಚಿಂತೆಯಾಯಿತು. ಆ ಪ್ರಸಂಗವನ್ನು ಇಲ್ಲಿ ಹೇಳ್ತಾರೆ. ಕಂಜಂ ಕಂಜಾಲಯಾಯ ಮಾತು ನ ಶಿಷ್ಟಂ. ತಾಯಿ ಮಾತೆಗೆ ಏರಿಸುವುದಕ್ಕೆ ಕಮಲ ಉಳಿಲಿಲ್ವಲ್ಲ. ಹೀಗಿದ್ದಾಗ ನಾವು ಸಾಮಾನ್ಯ ಏನು ಮಾಡಿಬಿಡ್ತೀವಿ, ದೇವರಿಗೆ ಏರಿಸಿದ್ದಾಗಿದೆಯಲ್ಲ ಅಂತ ಒಂದೊಂದು ತೊಗೊಂಡು ಲಕ್ಷ್ಮಿಗೆ ಏರಿಸ್ಬಿಡ್ತೀವಿ. ದೇವರಂದು ಅಲ್ಲಪ್ಪ, ನನಗೆ ಏರಿಸಿದ್ದನ್ನು ನೀನು ನನ್ನ ಹೇಳ್ದೆ ಕೇಳದೆ ತೊಗೊಂಡು ಲಕ್ಷ್ಮಿಗೆ ಏರಿಸ್ಬಿಟ್ರೆ ಅಂತಂತಾನೆ ಭಗವಂತ. ಹಾಗೆಲ್ಲ ಮಾಡಬಾರ್ದು. ಮತ್ತೇನು ಮಾಡೋದು, ಅವರು ಆಲೋಚನೆ ಮಾಡ್ತಾ ಇದ್ರು. ಆಗ ಆದ ಅನುಭವ ಏನು ಅಂದರೆ, ರಾಮದೇವರಿಗೆ ಏರಿಸಿದ ಪುಷ್ಪ, ಕಮಲ ಪುಷ್ಪ, ಅದು ಭಗವಂತನಿಗೆ ಏರಿಸಿದ್ದು ಕೆಳಗೆ ಬಂತು. ಅದನ್ನು ತಗೊಂಡವರು ಸೀತೆಗೆ ಏರಿಸಿದರು. ಈ ಸಂದರ್ಭದಲ್ಲಿ ಅವರಿಗೊಂದು ಬಂದ ಪ್ರಶ್ನೆ ಏನು, ಭಗವಂತ ನೀನು ಈ ತರಹ ಹೂವನ್ನು ನಿನ್ನ ಮೇಲೆ ಏರಿಸಿದ್ದನ್ನು ಬೀಳಿಸ್ದೆಯಲ್ಲ, ಯಾಕೆ ಬೀಳಿಸ್ದಿ ಅಂತ. ಏನಪ್ಪ ಪಾಪ, ಇವನು ನನ್ನ ಪೂಜೆ ಮಾಡಲಿಕ್ಕೆ ಅಂತ ಕೂತಿದ್ದಾನೆ, ಸೀತೆಗೆ ಏರಿಸೋದಕ್ಕೆ ಪುಷ್ಪ ಇಲ್ಲ ಅಂತ ಚಿಂತಿತನಾಗಿದ್ದಾನೆ, ಅದು ಯಾಕೆ ಅವನಿಗೆ ಚಿಂತೆ ಅಂತ ನನ್ನ ಮೇಲಿರುವ ದಯೆಯಿಂದ ನಿನಗೆ ನಾನು ಏರಿಸಿದ ಹೂವನ್ನು ಆಯ್ತು, ನನಗೆ ಸಮರ್ಪಣೆ ಆಯಿತು, ನನಗೆ ಸಂತೋಷ ಆಯಿತು, ನನ್ನ ಹೆಂಡತಿ ಕೊಡು ಅಂತ ಹೇಳಿಬಿಟ್ಟು ನನ್ನ ಕೈಯಲ್ಲಿ ಕೊಟ್ಟಿಯೋ, ಅಥವಾ ಇವನು ಉಳಿಸ್ಲಿಲ್ಲ ನನ್ನ ಹೆಂಡತಿಗೆ ಪುಷ್ಪ ಇಲ್ಲ ಹಾಗೆ ಪೂಜೆ ಮಾಡಿಬಿಟ್ರೆ ಮತ್ತೆ ಇಲ್ಲ, ನನ್ನ ಹೆಂಡತಿಗೆ ಪುಷ್ಪ ಕೊಡಬೇಕು ನಾನು ಅಂತನ್ನುವ ಕಾರಣಕ್ಕಾಗಿ ನಿನ್ನ ಹೆಂಡತಿಯ ಮೇಲಿರುವ ಪ್ರೀತಿಗಾಗಿ ಹೂವನ್ನು ಬೀಳಿಸ್ದ್ಯೋ, ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಅಜ್ಞಾನಿ, ನೀನೇ ಹೇಳಬೇಕು ದೇವರೇ ಅಂದರು. ಹಾಗಾದ್ರೆ ನಿಜವಾದ ಕಾರಣ ಏನು ಅಂತ ಪ್ರಶ್ನೆ. ಸತ್ಯಸಂಧರ ಮೇಲಿರುವ ದಯೆಯಿಂದ ಭಗವಂತ ತನಗೇರಿಸಿದಂತಹ ಕಮಲ ಪುಷ್ಪವನ್ನು ಬೀಳಿಸಿದ್ನೋ, ಅಥವಾ ಸೀತಾದೇವಿಯ ಮೇಲಿರುವಂತಹ ವಿಶೇಷವಾದ ಪ್ರೀತಿಯಿಂದ ಕಮಲ ಪುಷ್ಪವನ್ನು ಬೀಳಿಸಿದ್ನೋ, ಎರಡೂ ಸತ್ಯವಾದಂತಹದ್ದು. ಆದರೆ ಸೀತಾದೇವಿಗೆ ಭಗವಂತ ತಾನು ಸ್ವತಃ ಪ್ರೀತಿಯಿಂದ ಸಾಕಷ್ಟು ಪುಷ್ಪಗಳನ್ನು ಕೊಟ್ಟವನು. ಈ ಸಂದರ್ಭದಲ್ಲಿ ಆ ಪುಷ್ಪವನ್ನು ಬೀಳಿಸದೇ ಇದ್ದರೂ ಕೂಡ ನಡೆದೋಗ್ತಿತ್ತು. ಆದರೆ ಸೀತೆಗೆ ಪುಷ್ಪವನ್ನು ಏರಿಸಬೇಕು, ಭಗವಂತನಿಗೆ ಅರ್ಪಿತವಾದ ಪುಷ್ಪವನ್ನು ಏರಿಸಬೇಕು ಅಂತ ಇಚ್ಛಿಸಿ ಕುಳಿತ ಸತ್ಯಸಂಧರಿಗೆ ನಿರಾಶೆಯಾಗಬಾರದು ಅಂಥೇಳಿ ಭಗವಂತ ತನಗೇರಿಸಿದ ಪುಷ್ಪವನ್ನು ಕೆಳಗೆ ಬೀಳಿಸಿ ಅವರಿಗೆ ಅದನ್ನು ಕೊಟ್ಟು, ನನ್ನ ಮಡದಿಗೆ ಏರಿಸಪ್ಪ,
ಅಂತ ಹೇಳಿ ಭಗವಂತ ಅನುಗ್ರಹಿಸಿದ. ಇಂತಹ ದಯೆ ನನ್ನ ಮೇಲೆ ಭಗವಂತ ತೋರಿದಾನೆ ಅಂತನ್ನುವುದನ್ನು ನಾನು ಸ್ಮರಣೆ ಮಾಡ್ತೀನಿ ಅಂತನ್ನುವುದನ್ನು ಸತ್ಯಸಂಧ ತೀರ್ಥರು ಇಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಇದು ಒಂದು ಸಣ್ಣ ಅನುಭವ ಅಷ್ಟೆ. ಇಂತಹ ಸಾಕಷ್ಟು ವೈಯಕ್ತಿಕವಾದ ರಹಸ್ಯವಾದ ಅನುಭವಗಳು ಅವರಿಗೆ ಅವಶ್ಯವಾಗಿ ಆಗಿರ್ತದೆ. ಎಲ್ಲವನ್ನೂ ಎಲ್ಲ ಜನರ ಜೊತೆಗೆ ಹಂಚಿಕೊಳ್ಳೋದು ಯುಕ್ತವಲ್ಲ ಅನ್ನುವ ಕಾರಣಕ್ಕಾಗಿ ಇದೊಂದು ಚಿಕ್ಕ ಪ್ರಸಂಗವನ್ನು ಅವರು ತಮ್ಮ ಈ ಸ್ತೋತ್ರದಲ್ಲಿ ಜೋಡಿಸಿ ಇಟ್ಟಿದ್ದಾರೆ ಅಂತ ನಾವು ತಿಳಿದುಕೊಳ್ಳಬಹುದಾಗಿದೆ. ಇದು ಎಷ್ಟು ಬೇಗನೆ ಭಗವಂತ ಮಾಡಿದಂತಹ ದಯೆಯನ್ನು ತೋರುವ ಕ್ರಮ ನೋಡಿ. ಹೀಗೆ ಅವರು ಹೂವು ಏರಿಸಿದರು. ಏರಿಸಿ ಒಂದು ಅರ್ಧ ನಿಮಿಷದಲ್ಲೇ ದೇವರ ಹೂವನ್ನು ಬೀಳಿಸಿದ, ತಗೊಂಡವರು ಸೀತೆಗೆ ಏರಿಸಿದ್ರು ಅಲ್ವಾ. ಎಷ್ಟು ಬೇಗನೆ ಭಗವಂತ ತಗೊಂಡಿರುವಂಥ ಆ್ಯಕ್ಷನ್ ನೋಡ್ರಿ ಇದು. ತಡ ಮಾಡಿದರೆ ಆಮೇಲೆ ಇನ್ಯಾವಾಗೋ ಹೂ ಸಿಕ್ಕಿದ್ರೆ ಅವರು ಸೀತೆಗೆ ಏರಿಸೋದು ಕಷ್ಟ ಆಗ್ತಿತ್ತು. ಹೀಗೆ ಭಗವಂತ ನೋಡ್ತಾ ಇರ್ತಾನೆ ತನ್ನ ಭಕ್ತರನ್ನು. ಅವರಿಗೆ ಯಾವಾಗ ಸರಿಯಾಗಿ ರಕ್ಷಣೆ ಬೇಕೋ ಆವಾಗ ಅವನು ರಕ್ಷಣೆಗೆ ಬಂದು ಸಿದ್ಧನಿರ್ತಾನೆ. ನಮಗನಿಸ್ತಾ ಇರ್ತದೆ ನಮಗೆ ಯಾವಾಗೋ ರಕ್ಷಣೆ ಬೇಕಾಗಿದೆ, ಅವನು ನಮ್ಮನ್ನು ರಕ್ಷಿಸ್ತಾ ಇಲ್ಲ, ನಮಗೆ ತೊಂದರೆ ಆಗ್ತಾ ಇದೆ ಅಂತ ನಾವು ಅಂದುಕೊಳ್ತಿರ್ತೇವೆ. ಆದರೆ ವಾಸ್ತವವಾಗಿ ಆ ಭಗವಂತನ ಲೆಕ್ಕಾಚಾರ ಬೇರೆ ಇರ್ತದೆ. ಇತಿಹಾಸ ಪುರಾಣಗಳನ್ನು ವೇದವ್ಯಾಸ ದೇವರು ಬರೆದದ್ದೇ ಅದಕ್ಕೆ ಅಂತಂತಾರೆ ಸತ್ಯಸಂಧರು. ಪುರಾರಿ ಪಾಲನೆ ತ್ವರ ಮುರಾರಿಣ ಕೃತ ಧರಾಮರಾವನೇನ ಕಿಂಪಟು ಪರಾಪರಾಜಿತ. ಹೇ ಭಗವಂತನೇ, ಪುರಾರಿ ಅಂದರೆ ರುದ್ರದೇವರು, ತ್ರಿಪುರಾಸುರರನ್ನು ಸಂಹರಿಸಿದವರು. ಮುರಾರಿ ಅಂದರೆ ನಮ್ಮ ಭಗವಂತ ನಾರಾಯಣ, ಮುರ ಎಂಬ ಅಸುರನನ್ನು ಸಂಹರಿಸಿದವರು. ಪುರಾರಿಯನ್ನು ರಕ್ಷಣೆ ಮಾಡೋದಕ್ಕೆ ಮುರಾರಿ ಸಿದ್ಧನಾಗಿ ಓಡೋದ ಅಂತ ಇದೊಂದು ಪ್ರಾಸಬದ್ಧವಾಗಿ ಅವರು ಹೇಳಿದಂತಹದ್ದು. ತ್ರಿಪುರಾಸುರನನ್ನು ಸಂಹರಿಸಿದಂತಹ ಮಹಾನುಭಾವರಾದಂತಹ ರುದ್ರದೇವರಿಗೂ ಕೂಡ ಕೆಲವ ಅಸುರರಿಂದ ತೊಂದರೆ ಒಳಗಾದಂತಹ ಸಂದರ್ಭದಲ್ಲಿ ಅವನನ್ನು, ಆ ಅಸುರನನ್ನು ಸಂಹಾರ ಮಾಡಬೇಕು ಅಂತನ್ನುವಂತಹ ಕಾರಣದಿಂದಾಗಿ ರುದ್ರದೇವರ ಮತ್ತು ಆ ಅಸುರರ ನಡುವೆ ಭಗವಂತ ತಾನು ಪ್ರಕಟನಾಗಿ ಬಂದು ಆ ಅಸುರನನ್ನು ಮೋಹನ ಮಾಡಿ ಅವನನ್ನು ಸಂಹಾರ ಮಾಡಿಸಿದ್ದಾನೆ. ಆವಾಗ ಒಂದು 5 ನಿಮಿಷ ಭಗವಂತ ತಡವಾಗಿ ಬಂದಿದ್ದರೆ ನೀವು ವಿಚಾರ ಮಾಡಿ. ಆ ಒಂದು 5 ನಿಮಿಷ ತಡವಾಗಿ ಬಂದಿದ್ದರೂ ಕೂಡ ಆ ರುದ್ರದೇವರಿಗೆ ರಕ್ಷಣೆ ಮಾಡಲಿಕ್ಕಾಗ್ತಿರಲಿಲ್ಲ. ಅದಕ್ಕೆ ನೋಡಿ ಭಗವಂತ ತಡ ಮಾಡುವುದಿಲ್ಲ ಎಂದೂ ಕೂಡ. ಅದಕ್ಕೆ ಭಗವಂತನಿಗೆ ಇವ್ರು ಹೇಳಿದರು ಸತ್ಯಸಂಧರು, ಭಗವಂತನೇ ರುದ್ರದೇವರನ್ನು ರಕ್ಷಣೆ ಮಾಡೋದಕ್ಕಾಗಿ ಅಂತ ಹೇಳಿ ತಡ ಮಾಡಲಿಲ್ಲ ನೀನು, ಯಾಕೆ ನಿನ್ನ ಮೊಮ್ಮಗ ಅಂತನ. ಮತ್ತು ನಾವು ಏನೋ ಬಡ ಬ್ರಾಹ್ಮಣರು, ಭೂಮಿಯಲ್ಲಿ ಹುಟ್ಟದಂಥವರು, ನಾವು ಭೂಸುರರು ಅಂತ ನಮ್ಮನ್ನು ಕರೀತಾರೆ. ನಮಗೂ ಈ ಎಲ್ಲ ಶಬ್ದಗಳಲ್ಲಿ ನಾವು ದೇವತೆಗಳಲ್ಲ, ಆದರೆ ಧರೆಯ ದೇವತೆಗಳು ಅಂತ ನಮ್ಮನ್ನು ಕರೀತಾರೆ. ಆದ್ದರಿಂದ ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಯಾಕೆ ನೀನು ಪಟು ಆಗಿಲ್ಲವೇನೋ, ನಿನಗೆ ಪಾಠವ ಇಲ್ಲವೇನೋ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಏನು? ಪಾಠವ ಇದೆ ನಿನಗೆ, ಅವಶ್ಯವಾಗಿ ರಕ್ಷಣೆಯನ್ನು ಮಾಡ್ತೀಯ. ನಮಗದು ಭಗವಂತ ಮಾಡಿದ ರಕ್ಷಣೆ ಎನ್ನುವ ಅನುಸಂಧಾನ, ಅನುಭವ ಬರಬೇಕಷ್ಟೆ. ಯಾವ್ಯಾವ ಸಂದರ್ಭಗಳಲ್ಲಿ ಯಾರಿಂದಲೋ ನಮಗೆ ರಕ್ಷಣೆಯಾಯಿತು ಅಂತ ನಾವು ಭಾವಿಸ್ತೀವಿ, ಅದು ಹಾಗಲ್ಲ. ಪರಮಾತ್ಮನಿಂದ ನಮಗೆ ರಕ್ಷಣೆಯಾಯಿತು ಅನ್ನುವಂತಹ ಸರಿಯಾದಂತಹ ನಿರ್ಧಾರ ನಮಗೆ ಬರಬೇಕು. ಆ ವಿಧವಾಗಿ ಅನುಗ್ರಹಿಸಬೇಕು ಭಗವಂತ ಹಾಗೂ ಮಹಾಲಕ್ಷ್ಮಿ. ಇಬ್ಬರೂ ಆ ವಿಧವಾದ ಜ್ಞಾನವನ್ನು ನಮಗೆ ನೀಡಬೇಕು. ಈ ಒಂದು ನಿಮಿತ್ತದಿಂದಲೇ ಮಹಾಲಕ್ಷ್ಮಿಯನ್ನು ಮತ್ತೆ ಸ್ತೋತ್ರ ಮಾಡ್ತಾರೆ. ಇಂದಿರಾ ಸತ್ಯಬೋಧಾರ್ಯ ಹೃದಯಾಂಭೋಜ ಮಂದಿರಾ ಇಂದಿಂದಿರಾನ್ ಸ್ವಪಾದಾಬ್ಜೆ ಅವ್ಯಾತ್ ನೋ ಭಾಜಿತ ಚಂದಿರ. ಪ್ರಕಾಶದಿಂದ ಚಂದ್ರನನ್ನೇ ಗೆದ್ದಂಥವಳು ಮಹಾಲಕ್ಷ್ಮಿ ನಮ್ಮ ಗುರುಗಳಾದ ಸತ್ಯಬೋಧ ತೀರ್ಥರ ಹೃದಯ ಕಮಲದಲ್ಲಿ ಇದ್ದವಳು. ಮಹಾಲಕ್ಷ್ಮಿಯನ್ನು ಕಮಲಾಲಯ ಅಂತ ಕರೀತಾರಲ್ವ, ಕಮಲದಲ್ಲಿ ವಾಸ ಮಾಡುವವಳು ಅಂತ. ಯಾವುದೋ ಕಮಲದಲ್ಲಿ ವಾಸ ಮಾಡ್ತಾಳೆ ಅಂತ ನಾನು ಭಾವಿಸಿಲ್ಲ. ನಮ್ಮ ಗುರುಗಳ ಹೃದಯವೇ ಒಂದು ಕಮಲ, ಆ ಕಮಲದಲ್ಲಿ ಮಹಾಲಕ್ಷ್ಮಿ ವಾಸ ಮಾಡಿದಾಳೆ ಅಂತ ನಾನು ಭಾವಿಸ್ತೇನೆ. ಅಂತಹ ಇಂದಿರಾದೇವಿ, ಅವಳ ಪಾದಾಬ್ಜದಲ್ಲಿ ಇಂದಿಂದಿರದಂತೆ, ಇಂದಿಂದಿರ ಅನ್ನೋ ಶಬ್ದಕ್ಕೆ ದುಂಬಿ ಅಂತ ಅರ್ಥ. ದುಂಬಿಯಂತೆ ಆಸಕ್ತರಾದಂತಹ ನಮ್ಮನ್ನು
ರಕ್ಷಣೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗುವಂತೆ ಮಾಡಲಿ. ಅಂತಹ ಮಹಾಲಕ್ಷ್ಮಿ ಭಗವಂತನಿಗೆ ಪ್ರಿಯಳಾದವಳು. ಅವಳು ಹೇಳಿದರೇನೇ ನಮಗೇನಾದರೂ ಭಗವಂತ ಅನುಗ್ರಹ ಮಾಡಲಿಕ್ಕೆ ಸಾಧ್ಯ ಇದೆ. ಪ್ರಿಯಾ ಯಸ್ಯ ಮಾಯಾ ಕ್ರಿಯಾಂನಾಯ ಮೇಯ ಭಿಯಾ ಯಸ್ಯ ಮಾಯಾ ವಿನಷ್ಟಾನ್ಯದೀಯ ನಯಾತ್ತಂ ಜಯಾರ್ಥಂ ದಯಾಲುಂ ಹಯಾಸ್ಯಂ ಭಯಾರ್ತಾಶ್ಚ ಯಾಮಶ್ರಿಯಾ ಯದ್ಯ ವಿಷ್ಣುಂ. ಇಂತಹ ಮಹಾಲಕ್ಷ್ಮಿಯನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರುವವನು ಭಗವಂತ. ಮಹಾಲಕ್ಷ್ಮಿ ಅಂತನ್ನುವಳು ತನ್ನ ಸಾಮರ್ಥ್ಯ ವಿಶೇಷದಿಂದ ಬೇರೆ ಎಲ್ಲ ಮಾಯೆಗಳನ್ನೆಲ್ಲ ನಾಶಗೊಳಿಸುವಂತಹ ಸಾಮರ್ಥ್ಯ ಇದ್ದಂಥವಳು. ಇಂತಹ ಮಹಾಲಕ್ಷ್ಮಿಯು ಭಗವಂತನಿಗೆ ಮಡದಿಯಾಗಿದ್ದಾಳೆ. ಇಂತಹ ಮಹಾಲಕ್ಷ್ಮಿಯನ್ನು ಮಡದಿಯನ್ನಾಗಿ ಹೊಂದಿದ ಹಯಗ್ರೀವ ರೂಪಿಯಾದ ಭಗವಂತನನ್ನು ನಾನು ಉಪಾಸನೆ ಮಾಡ್ತೇನೆ. ಹಿಂದೆಲ್ಲ ಬೇರೆ ಬೇರೆ ಭಗವಂತನ ರೂಪಗಳ ಉಪಾಸನೆ ಚಿಂತನೆ ಬಂದಿದೆ. ಈ ಸಂದರ್ಭದಲ್ಲಿ ಹಯಗ್ರೀವ ರೂಪವನ್ನು ವಿಶೇಷವಾಗಿ ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದರೆ, ಅವರು ಸಂಚಾರದಲ್ಲಿ ಇದ್ದಂಥವ್ರು. ಈ ಮುಂದಿನ ಕೆಲವು ಶ್ಲೋಕಗಳಲ್ಲಿ ಆ ವಿಷಯ ನಮಗೆ ಬರ್ತದೆ. ತೀರ್ಥಯಾತ್ರೆಯನ್ನು ಮಾಡ್ತಾ ಅಲ್ಲಲ್ಲಿ ವಾದಿಗಳ ಜೊತೆಗೆ ಅವರು ನಾನಾ ವಿಧವಾದಂತಹ ಚರ್ಚೆಗಳಲ್ಲಿ ಭಾಗವಹಿಸುವಂತಹ ಮಹಾನುಭಾವರು ಸತ್ಯಸಂಧ ತೀರ್ಥರು. ದುರ್ವಾದಿಗಳು ಯಾವ್ಯಾವುದೋ ದುಷ್ಟ ಮಂತ್ರ ತಂತ್ರಾದಿಗಳ ಪ್ರಭಾವದಿಂದಲೇ ತಮ್ಮ ಎದುರಾಳಿಯನ್ನು ಸೋಲಿಸಬೇಕು ಎಂಬ ಹುನ್ನಾರದಲ್ಲಿ ಇರುವಂಥವರು. ಅಂಥವರನ್ನು ಶುದ್ಧ ಸಾತ್ವಿಕ ರೀತಿಯಿಂದ ಗೆಲ್ಲಬೇಕು ಅಂತಂದರೆ ವಾದದಲ್ಲಿ ಅದಕ್ಕೆ ಹಯಗ್ರೀವ ರೂಪಿಯಾದಂತಹ ಭಗವಂತನ ಅನುಗ್ರಹ ಬೇಕು. ವಾದಿರಾಜರು, ಶ್ರೀಪಾದರಾಜರು ಮೊದಲಾದಂತಹ ಮಹಾನುಭಾವರು ಇದೇ ಹಯಗ್ರೀವ ದೇವರ ಉಪಾಸನಾ ಬಲದಿಂದ ತಾವು ವಾದಿಗಳನ್ನು ಜಯಿಸಿದ್ದಾರೆ ಅನ್ನುವಂಥದ್ದನ್ನು ನೋಡ್ತೇವೆ. ಶ್ರೀಮದ್ ಆಚಾರ್ಯರು ಕೂಡ ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ಹಯಗ್ರೀವೋಪಾಸನೆ ಅಂತನ್ನುವಂತಹದ್ದು ಇಂತಹ ವಿಶೇಷವಾದ ಫಲವನ್ನು ಕೊಡುತ್ತದೆ ಅಂತಲೂ ಹೇಳ್ತಾರೆ. ಆ ಕಾರಣದಿಂದಾಗಿ ನಮಗೆ ವಾದಿಗಳ ಜಯ ಲಭಿಸಬೇಕು ಅಂತನ್ನುವಂತಹ ಈ ಕಾರಣದಿಂದಾಗಿ ಹಯಾಸ್ಯ ಹಯಗ್ರೀವ ರೂಪಿಯಾದಂತಹ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮಠದಲ್ಲಿ ಹಯಗ್ರೀವ ದೇವರ ಪ್ರತಿಮೆಯೂ ಕೂಡ ಇರುವುದರಿಂದ ಅದನ್ನು ಪೂಜಿಸುವ ಸಂದರ್ಭದಲ್ಲಿ ತಾವು ಅನುಸಂಧಾನ ಮಾಡಿಕೊಂಡಂತಹ ರೀತಿಯನ್ನು ಈ ಸ್ತೋತ್ರದ ಮೂಲಕವಾಗಿ ಅವರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತ ನಾವು ತಿಳಿದುಕೊಳ್ಬಹುದು. ಮತ್ತೊಮ್ಮೆ ಆ ರಾಮಚಂದ್ರ ದೇವರನ್ನೇ ಸ್ತೋತ್ರ ಮಾಡ್ತಾ, ನೇತಾಯ ಕಮಲಾಲಯಾದಿ ಜಗತೋ ಮಾತಾ ಯಥಾ ಸರ್ವತಃ ಪಾತಾ ಸತ್ಯಮತಿ ವ್ರತೀಶ ಹೃದಯಾಬ್ ಜಾತಾಜಯೋ ಯಶ್ಚತಂ ಭೂತಾಧೀಶ ಶಚೀಪತಿ ಪ್ರಭೃತಿಭಿ ಪೀತಾಮೃತೈರಾದುತಂ ಧೂತಾಶೇಷ ಭಯಂ ನಮಾಮ ಸತತಂ ಸೀತಾಪತಿಂ ರಾಘವಂ. ಸೀತಾಪತಿಯಾದ ಶ್ರೀರಾಮಚಂದ್ರ ದೇವರಿಗೆ ನಾವು ನಮಸ್ಕಾರವನ್ನು ಮಾಡ್ತೇವೆ. ಆ ಭಗವಂತ ಎಂಥವನು ಅಂತಂದರೆ, ಮಹಾಲಕ್ಷ್ಮಿಯಿಂದ ಹಿಡಿದು ಆರಂಭ ಮಾಡಿಕೊಂಡು ಎಲ್ಲ ದೇವತೆಗಳು ಮತ್ತು ಗಂಧರ್ವರು ಮತ್ತು ಮನುಷ್ಯರು, ಅಸುರರು, ಸಕಲ ಜಗತ್ತಿಗೂ ಕೂಡ ಭಗವಂತನು ನೇತಾ ಅಂತಾಗಿದ್ದಾನೆ. ನೇತಾ ಅಂದರೆ ಪ್ರೇರಕ, ಪ್ರವರ್ತಕ ಅಂತರ್ಥ. ಅಂತಹ ಭಗವಂತ ನಮ್ಮ ಗುರುಗಳ ಹೃದಯ ಕಮಲದಲ್ಲಿ ಇರುವಂಥವನು. ಅದರಂತೆ ಈ ಸಕಲ ಜಗತ್ತಿಗೂ ಕೂಡ ತಾಯಿಯಂತೆ ಪೋಷಕನಾಗಿರುವಂಥವನು. ಮಾತಾ ಯಥಾ ತಥಾ ಸರ್ವತಃ ಪಾತ. ತಾಯಿಯಂತೆ ಅವನು ಸಕಲ ವಿಧವಾದ ಪೋಷಣೆಯನ್ನು ಒದಗಿಸುವಂಥವನು. ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಭಗವಂತ ಪೋಷಕನಾಗಿದ್ದಾನೆ ಅನ್ನೋದು. ದೈತ್ಯರ ಎದುರು ದೇವತೆಗಳು ಯುದ್ಧ ಮಾಡಿ ಸೋತವರು. ಆ ದೇವತೆಗಳಿಗೆ ಅಮೃತಪಾನವನ್ನು ಮಾಡಿದರೆ ಬಹಳ ವಿಶೇಷವಾದಂತಹ ಶಕ್ತಿ ಬರ್ತದೆ, ಅವರು ಅಮರರಾಗ್ತಾರೆ. ಅದಕ್ಕೆ ಕ್ಷೀರ ಸಮುದ್ರ ಮಂಥನ ಆಯಿತು. ಕ್ಷೀರ ಸಮುದ್ರ ಮಂಥನವಾದ ಸಂದರ್ಭದಲ್ಲಿ ಕೊನೆಗೆ ಧನ್ವಂತರಿ ರೂಪದಿಂದ ಭಗವಂತ ಅಮೃತವನ್ನು ತಗೊಂಡು ಬಂದ. ಅದನ್ನು ಅಸುರರು ಎತ್ಕೊಂಡು ಹೊರಟೋದ್ರು. ಆದರೆ ಭಗವಂತ ಮೋಹಿನಿ ರೂಪವನ್ನು ತಾಳಿ ಬಂದು ಆ ಅಮೃತವನ್ನು ಅವರಿಂದ ಕಸಿದುಕೊಂಡು ಈ ದೈತ್ಯರನ್ನು ಮೋಹಿಸಿ ದೇವತೆಗಳು ಅಮೃತವನ್ನು ಪಾನ ಮಾಡುವಂತೆ ಅನುಗ್ರಹಿಸಿದ. ಹೀಗೆ ಧನ್ವಂತರಿ, ಮೋಹಿನಿ ಎಂಬ ಎರಡು ರೂಪಗಳಿಂದ ಪರಮಾತ್ಮನು ದೇವತೆಗಳಿಗೆ ಅಮೃತಪಾನವಾಗುವಂತೆ ಮಾಡಿ ಅನುಗ್ರಹಿಸಿದ. ಹಾಗಾಗಿಯೇ
ಭೂತಾಧೀಶ ಶಚೀಪತಿ ಪ್ರಭೃತಿಭಿ ಪೀತಾಮೃತೈರಾದೃತಂ. ರುದ್ರದೇವರು, ಇಂದ್ರದೇವರು ಇವರೇ ಮೊದಲಾದಂತಹ ದೇವತೆಗಳು ಅಮೃತಪಾನ ಮಾಡಿ ಭಗವಂತನನ್ನು ಆಧರಿಸಿದರು. ನಾವಂದ್ವೆಲ್ರಿ, ರುದ್ರದೇವರು ಪಾನ ಮಾಡಿದ್ದು ವಿಷವನ್ನಲ್ವೇ, ಅವರೆಲ್ಲ ಅಮೃತಪಾನ ಮಾಡಿದ ಕಥೆನೇ ಬರಲಿಲ್ವಲ್ಲ ಅಂತ ಶ್ರೀಮದ್ ಆಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಈ ಕಥೆಯನ್ನು ಹೇಳಬೇಕಾದ್ರೆ ಅಂತಾರೆ, ಅವರು ವಿಷಪಾನ ಮಾಡಲಿಕ್ಕೆ ಬಂದಿದ್ದರು. ವಿಷಪಾನ ಮಾಡಿದಾಗ ಅದು ಕಂಠದ ಪರ್ಯಂತ ಹೋದಾಗಲೇ ಅವರು ಮೂರ್ಛಿತರಾಗಿ ಹೋದರು. ಆಗ ಅವರನ್ನು ತನ್ನ ಕೃಪಾ ಎಂಬ ಅಮೃತ ವೃಷ್ಟಿಯಿಂದ ಭಗವಂತ ಎಬ್ಬಿಸಿದ ಅಂತ ನಾವು ಕೇಳ್ತೇವೆ. ಈ ಭೌತಿಕವಾಗಿ ಧನ್ವಂತರಿ ದೇವರು ತಂದಿರುವ ಅಮೃತವನ್ನು ಬೇರೆ ದೇವತೆಗಳು ಪಾನ ಮಾಡಿದರೆ ಭಗವಂತನ ಕೃಪಾ ದೃಷ್ಟಿ ಎಂಬಂತಹ ಅಮೃತದ ವೃಷ್ಟಿಯಿಂದ ರುದ್ರದೇವರು ಎಚ್ಚೆತ್ತುಕೊಂಡ್ರು ಅಂತಿದೆಯಲ್ಲ, ಅವರಿಗೆ ಅಂತಹ ಅದ್ಭುತವಾದ ಅಮೃತವೇ ದೊರಕಿತು. ನಮಗೂ ಕೂಡ ಆ ಅಮೃತವನ್ನೇ ಕುಡಿಬೇಕು ಅಂತಲ್ಲ. ಪೂಜೆ ಮಾಡ್ತಾ ಇರುವಾಗ ಶ್ರೀರಾಮಚಂದ್ರ ದೇವರು ತಮ್ಮ ಕೃಪಾ ಕಟಾಕ್ಷವೆಂಬ ಅಮೃತದ ವೃಷ್ಟಿಯನ್ನು ನಮ್ಮ ಮೇಲೆ ಮಾಡಿದರೆ ಸಾಕು, ನಾವು ಕೂಡ ಪೀತಾಮೃತರಾದಂತೆ ಆಗ್ತೇವೆ. ನಾವು ಅಮೃತವನ್ನೇ ಪಾನ ಮಾಡಿದ್ದೇವೆ ಎಂಬಂತೆ ಆಗ್ತದೆ. ಎಲ್ಲ ಭಯಗಳ ಪರಿಹಾರವಾಗುತ್ತೆ. ನೋಡಿ, ದೇವತೆಗಳು ಹಾಗೆ ಇದ್ರಲ್ಲ. ಅಸುರರು ಧನ್ವಂತರಿಯ ಕೈಯಲ್ಲಿದ್ದ ಅಮೃತವನ್ನು ಎತ್ತಿ ತಗೊಂಡು ಹೋದರೂ ಕೂಡ ದೇವತೆಗಳೇನು ಚಿಂತೆ ಮಾಡ್ತಾ ಇರಲಿಲ್ಲ. ಯಾಕೆ? ದೇವರಿದ್ದಾನೆ, ನಮಗೆ ಅಮೃತವನ್ನು ಕುಡಿಸುವ ಜವಾಬ್ದಾರಿ ಭಗವಂತನದ್ದು, ನಾವದನ್ನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಮೋಹಿನಿ ಬಂದ್ಲು, ಅಮೃತವನ್ನು ಇಸ್ಕೊಂಡು, ನಿಮಗೆಲ್ಲರಿಗೂ ಅಮೃತ ಕುಡಿಸ್ತೇನೆ ಅಂತ ಹೇಳಿದ್ಲು. ಅವ್ರಿಗೆಲ್ಲ ಅಮೃತ ಕುಡಿಸ್ಬಿಟ್ರೆ ಅಂತ ದೇವತೆಗಳು ಚಿಂತೆ ಮಾಡಲಿಲ್ಲ. ಯಾಕೆ? ಮೋಹಿನಿ ಇದ್ದಾಳೆ. ಕೂತ್ಕೊಂಡಾಗ ಎಲ್ಲ ದೇವತೆಗಳಿಗೆ ಭಗವಂತ ಅಮೃತ ಕುಡಿಸಿದ, ದೈತ್ಯರಿಗೆ ಇಲ್ಲ. ಹಾಗೆ ಪರಮಾತ್ಮನು ರಾಮಚಂದ್ರ, ಅವನ ಎದುರಿಗೆ ಎಲ್ಲ ತರಹದ ಜನರಿದ್ದಾರೆ. ದೇವತೆಗಳಿದ್ದಾರೆ, ಅಸುರರಿದ್ದಾರೆ, ಮತ್ತು ಸಾಮಾನ್ಯ ಸಾಧಕರಾದಂಥ ಮನುಷ್ಯೋತ್ತಮರಿದ್ದಾರೆ. ಅವನು ಎಲ್ಲರನ್ನೂ ನೋಡ್ತಾ ಇರ್ತಾನೆ. ಆದರೆ ಯಾರ ಮೇಲೆ ತನ್ನ ಕೃಪಾ ಅಮೃತ ವೃಷ್ಟಿಯನ್ನು ಮಾಡಬೇಕೋ ಅವರಿಗೆ ಮಾತ್ರ ಅದು ತಲುಪುವಂತೆ ಮಾಡಿ ಅವರನ್ನು ಉದ್ಧಾರ ಮಾಡ್ತಾನೆ. ಅಂತಹ ಭಗವಂತನ ಕೃಪಾ ದೃಷ್ಟಿ ನನ್ನ ಮೇಲೆ ಬರಲಿ ಅನ್ನೋ ಕಾರಣಕ್ಕೇ ದೇವರ ಪೂಜೆ ಮುಗಿದ ಮೇಲೆ ಉಳಿದ ಕಾಲದಲ್ಲಿ ನಾನೊಂದಿಷ್ಟು ದೇವರ ಸೇವೆಯನ್ನು ಮಾಡಿದ್ದೀನಿ. ಅದನ್ನು ಈ ಸಂದರ್ಭದಲ್ಲಿ ವಿಜ್ಞಾಪನೆ ಮಾಡಿಕೊಳ್ತೀನಿ. ಭಗವಂತ, ನಾನು ಘರ್ಮ ಸೂಕ್ತಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದೀನಿ, ಸಮುದ್ರ ಸೂಕ್ತಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದೀನಿ ಅಂತ ಸತ್ಯಸಂಧ ತೀರ್ಥರು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದಾರೆ. ಘರ್ಮ ಸೂಕ್ತ ವ್ಯಾಕರಣ ಧರ್ಮಪ್ರೀತೋ ರಘುತ್ತಮಃ ಕರ್ಮ ಪೌರ್ವಂ ಪರಾಕೃತ್ಯ ಶರ್ಮ ಮೌಕ್ತಂ ಪ್ರಯಚ್ಛತು. ಇದು ಘರ್ಮ ಅಂತ ರೇಫ ಮತ್ತು ಮಕಾರಗಳ ಸಂಯೋಗ ಇರೋದ್ರಿಂದ ಅದೇ ಸಂಯೋಗದ ಅಕ್ಷರವನ್ನೇ ಕೂಡಿಸಿಕೊಂಡು ಪ್ರಾಸವನ್ನು ಶ್ಲೋಕದಲ್ಲಿ ಮಾಡಿದ್ದಾರೆ. ಘರ್ಮ, ಧರ್ಮ, ಕರ್ಮ, ಶರ್ಮ. ನೋಡಿ, ಇವೆಲ್ಲ ಇಷ್ಟು ಶಬ್ದಗಳನ್ನು ಒಟ್ಟಿಗೆ ಜೋಡಿಸಿದ್ದಾರೆ ಅವರು. ಘರ್ಮ ಸೂಕ್ತ ಅಂತ ಭಗವಂತನನ್ನು ಪೂಜಿಸುವಾಗ ಅವಶ್ಯ ಪಠನ ಮಾಡಬೇಕಾದಂತಹ ಒಂದು ಪ್ರಸಿದ್ಧವಾದಂತಹ ಸೂಕ್ತ. ಅದರಲ್ಲಿ ಕೆಲವು ಮಂತ್ರಗಳನ್ನು ಶ್ರೀಮದ್ ಆಚಾರ್ಯರೇ ಸ್ವತಃ ವ್ಯಾಖ್ಯಾನ ಮಾಡಿದ್ದಾರೆ. ಆ ಸೂಕ್ತದ ವ್ಯಾಖ್ಯಾನವನ್ನು ಮಾಡೋದು, ವ್ಯಾಕರಣ ಅಂದ ತಕ್ಷಣ ನೀವು ವ್ಯಾಕರಣ ಶಾಸ್ತ್ರಕ್ಕೆ ಹೋಗಬೇಡಿ. ವ್ಯಾಕರಣ ಅಂದರೆ ವ್ಯಾಖ್ಯಾನವನ್ನು ಮಾಡುವುದು. ಅದರಿಂದ ಒಂದು ಪುಣ್ಯ ಬಂದಿದೆ ನನಗೆ. ಅದರಿಂದ ಪ್ರೀತನಾದಂತಹ ರಘುತ್ತಮ ಶ್ರೀರಾಮಚಂದ್ರನು ನನ್ನ ಪೌರ್ವಂ ಕರ್ಮ ಪರಾಕೃತ್ಯ, ನಾನು ಹಿಂದೆ ಎಂದೋ ಮಾಡಿದಂತಹ ಕೆಟ್ಟ ಕರ್ಮಗಳನ್ನೆಲ್ಲ ನಾಶ ಮಾಡಿ ಮೌಕ್ತಂ ಶರ್ಮ ಪ್ರಯಚ್ಛತು, ಮುಕ್ತಿಯಲ್ಲಿ ಸಿಗುವಂತಹ ಆನಂದಾತಿಶಯವನ್ನು ನನಗೆ ಪ್ರದಾನ ಮಾಡಲಿ. ಯಾವಾಗಲೂ ಅಪರೋಕ್ಷ ಜ್ಞಾನಾನಂತರದಲ್ಲಿ ಮಾಡಿದಂತಹ ಸತ್ಕರ್ಮಗಳು ಅಂತ ಯಾವುದಿರುತ್ತೆ ಅದರ ಫಲ ಯಾವುದು ಗೊತ್ತಾ? ಮೋಕ್ಷದಲ್ಲಿ ಆನಂದಾತಿಶಯ. ದೊಡ್ಡವರು ಜ್ಞಾನಿಗಳು ತಾವು ಮಾಡಿದಂತಹ ವಿಶೇಷವಾದ ಭಗವಂತನ ಸೇವಾರೂಪವಾದ ವ್ಯಾಖ್ಯಾನಾದಿ ಕಾರ್ಯಗಳಿಂದ ಮೋಕ್ಷದಲ್ಲಿ ಆನಂದಾತಿಶಯವನ್ನು ಪಡಿತಾರೆ ಅಂತನ್ನುವಂತಹ ವಿಚಾರವನ್ನು ನಾವು ಅಲ್ಲಲ್ಲಿ ಶಾಸ್ತ್ರಗಳಲ್ಲಿ ನೋಡ್ತೀವಿ. ಆ ನಿಟ್ಟಿನಲ್ಲಿ ಈ ವಿಧವಾದಂತಹ ಪ್ರಾರ್ಥನೆ ಇದೆ. ಇದರಂತೆ ಇನ್ನೊಂದು ಸೂಕ್ತ ಸಮುದ್ರ ಸೂಕ್ತ ಅಂತ. ಭಗವಂತನು ಸರ್ವೋತ್ತಮನಾದದ್ದರಿಂದ, ಸಮುದ್ರಿಕ್ತನಾದದ್ದರಿಂದ ಸಮುದ್ರ ಅಂತ ಕರೆಸಿಕೊಂಡಿರುವಂಥವನು, ಅವನನ್ನೇ ಸ್ತೋತ್ರ ಮಾಡುವಂತಹ ಸೂಕ್ತ ಇದು. ಆ ಸೂಕ್ತವನ್ನು ವ್ಯಾಖ್ಯಾನ ಮಾಡಿದ್ದರಿಂದ ಭಗವಂತನಿಗೆ ಬಹಳ ಉತ್ತಮವಾದ ಆನಂದವಾಗಿದೆ ಶ್ರೀರಾಮಚಂದ್ರನಿಗೆ. ಅವನು ಈ ನಮ್ಮ ಮನಸ್ಸಿನಲ್ಲಿರುವಂತಹ ಯಾವುದೇ ತರಹದ ರಜೋಗುಣದ ವ್ಯಾಪಾರಗಳನ್ನೆಲ್ಲ ಹೋಗಲಾಡಿಸಿ
ಸಮುದ್ರ ಸೂಕ್ತ ವ್ಯಾಖ್ಯಾನ ಸಮುತ್ ರಘುಪತಿರ್ಹಿನಃ ಸಮುದ್ರಜಸ್ಕಾನ್ ಸುಕ್ಷೀರ ಸಮುದ್ರ ವಸತೀನ್ ಕ್ರಿಯಾತ್. ಕ್ಷೀರ ಸಮುದ್ರದ ಅಲ್ಲಿ ವಾಸ ಮಾಡುವಂಥ ಅವಕಾಶವನ್ನು ನಮಗೆ ಕಲ್ಪಿಸಿಕೊಡಲಿ. ಯಾಕೆಂದರೆ ಮೋಕ್ಷವಾಗಬೇಕು ಅಂದರೆ ಒಂದು ಸಾರಿಯಾದರೂ ಕ್ಷೀರ ಸಮುದ್ರದಲ್ಲಿ ಶ್ವೇತದ್ವೀಪದಲ್ಲಿ ಇರುವಂತಹ ಭಗವಂತನ ರೂಪದ ದರ್ಶನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ಅವಕಾಶವನ್ನು ಭಗವಂತ ನಮಗೆ ಕಲ್ಪನೆ ಮಾಡಿಕೊಡಲಿ ಈ ಒಂದು ನಾನು ಸೇವೆಯನ್ನು ಮಾಡಿದ್ದರಿಂದ ಅಂತ ಹೇಳ್ತಾ ಇದ್ದಾರೆ. ಕಮಲಾ ಮಹಿಳಾ ಸುತೋಬ್ಜಾತೋ ನನು ಪೌತ್ರ ಪುರಶಾತ್ರವೋನ್ಯಲೇಖಾ ತವಯಸ್ಯ ಭಟ ನಮತ್ಕಿರೀಟ ಪುರಟಾಭಾಂಬರ ಸಂಸ್ತುವೀತಕಸ್ತ್ವಾಂ. ನಿನ್ನನ್ನು ಅದು ಎಷ್ಟಂತ ಸ್ತೋತ್ರ ಮಾಡಲಿ, ನಿನ್ನ ವೈಭವ ಬಹಳ ಅದ್ಭುತವಾದದ್ದು. ಯಾರಿಗೂ ಈ ವಿಧವಾದಂತಹ ವೈಭವ ಇಲ್ಲ. ನಿನ್ನ ಮಡದಿಯೋ ಮಹಾಲಕ್ಷ್ಮಿ, ನಿನ್ನ ಮಗ ಬ್ರಹ್ಮದೇವರು, ನಿನ್ನ ಮೊಮ್ಮಗ ರುದ್ರದೇವರು, ಉಳಿದೆಲ್ಲ ದೇವತೆಗಳೆಲ್ಲ ನಿನ್ನ ಭಟರಿದ್ದ ಹಾಗೆ ಕಿರೀಟ ಸಹಿತವಾದಂತಹ ತಮ್ಮ ಶಿರಸ್ಸನ್ನು ನಿನ್ನ ಮುಂದೆ ಬಾಗಿಸಿ ನಿಲ್ಲಿಸಿಕೊಂಡಿದ್ದಾರೆ. ಅಂತಹ ಪೀತಾಂಬರನಾದಂತಹ ನಿನ್ನನ್ನು ಯಾರು ತಾನೇ ಪೂರ್ಣವಾಗಿ ಸ್ತೋತ್ರ ಮಾಡಿ ಮುಗಿಸಲಿಕ್ಕೆ ಸಾಧ್ಯ? ಯಾಕೆಂದರೆ ಒಬ್ಬೊಬ್ಬ ದೇವತೆಗಳಿಗೂ ಕೂಡ ನೀನು ಮಾಡಿದಂತಹ ಅನುಗ್ರಹ ವಿಶೇಷವನ್ನು ವರ್ಣನೆ ಮಾಡ್ತಾ ಹೋದರೆ ಅದಕ್ಕಾಗಿಯೇ ಒಂದೊಂದು ವಿಷ್ಣು ಸ್ತುತಿಯ ಇಷ್ಟು ದೊಡ್ಡ ದೊಡ್ಡ ಭಾಗಗಳಂಥದ್ದೇ 10 ಭಾಗಗಳಾಗಬೇಕಾಗ್ತದೆ. ಅಂತಹ ನಿನ್ನ ಸ್ತೋತ್ರವನ್ನು ಯಾರು ತಾನೇ ಮಾಡಿ ಮುಗಿಸಲಿಕ್ಕೆ ಸಾಧ್ಯ ಇದೆ. ನಾನು ಸ್ತೋತ್ರ ಮುಗಿಸ್ತೇನೆ ಅಂತಂದರೆ ನನಗೆ ವಿಷಯಾಂತರಗಳಲ್ಲಿ ವ್ಯಾಪೃತಿ ಇದೆ, ಬೇರೆ ಬೇರೆ ಕೆಲಸಗಳಿದೆ, ಅನಿವಾರ್ಯವಾಗಿ ಬಂದಿರುವಂಥದ್ದು ನನ್ನ ಜೀವನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಆ ನಿನ್ನದೇ ಸೇವೆಯ ರೂಪದಲ್ಲಿ ಬೇರೆ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಾನು ಈ ಸ್ತುತಿಯನ್ನು ಒಂದು ಹಂತಕ್ಕೆ ನಿಲ್ಲಿಸಬೇಕೇ ಹೊರತು ಸ್ತೋತ್ರ ಮಾಡುವುದಕ್ಕೆ ಕೊನೆಯೇ ಇಲ್ಲ, ನಿನ್ನಲ್ಲಿ ಗುಣಗಳು ಸಾಕಷ್ಟಿದೆ ಅಂತ ಭಗವಂತನನ್ನು ವರ್ಣನೆ ಮಾಡ್ತಾ, ಸಹಜವಾಗಿ ಮನುಷ್ಯ ಶರೀರದಲ್ಲಿ ಬರಬಹುದಾದಂತಹ ಕ್ಲೇಶಗಳು ಪ್ರತಿಯೊಬ್ಬ ಸಜ್ಜನರಿಗೂ ಕೂಡ ಅನುಭವಕ್ಕೆ ಬರುವಂತಹದ್ದು. ಅಂತಹ ಕ್ಲೇಶಗಳು ಮತ್ತೊಮ್ಮೆ ನಮಗೆ ಬರಬಾರ್ದು, ಅದನ್ನು ಪರಿಹಾರ ಮಾಡು, ಅದಕ್ಕಾಗಿಯೇ ಮೋಕ್ಷ ಕೊಡು ಅಂತ ಎಲ್ಲ ಭಕ್ತರು ನಿನ್ನಲ್ಲಿ ಪ್ರಾರ್ಥನೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾರೆ. ನಮೇವ ಪುಷಿ ಪಾಟವಂ ನ ನಯನೇ ನ ಶಬ್ದಗ್ರಹೇ ಸಿತಾ ಮಮ ತನೂರುಹ ಪ್ರಶಿಥಿಲಾ ದ್ವಿಜಾನಾಂ ತತಿಃ ತಥಾಪಿ ವಿಷಯೇ ಶುಭೆ ಚರತಿ ಮೇ ಮನಃ ಶ್ರೀಹರೇ ತ್ವದೀಯ ಹೃದಯಂ ವಿನಾ ನಹಿ ನಿದಾನಮಸ್ತ್ಯತ್ರ ವೈ. ನಾವು ದೇವರ ಸ್ತೋತ್ರ ಮಾಡಬೇಕಾದ್ರೆ ದೇವರು ಸ್ತೋತ್ರ ಮಾಡಪ್ಪ, ದೇವರನ್ನು ಸ್ಮರಣೆ ಮಾಡಪ್ಪ ಅಂತ ಯಾರಾದರೂ ಹೇಳಿದರೆ, ಇಲ್ಲ ಇದು ನಮ್ಮ ಸಣ್ಣ ವಯಸ್ಸು, ನಾವಿನ್ನೂ ಯುವಕರಾಗಿದ್ದೇವೆ, ನಮಗೆ ತುಂಬ ಕೆಲಸಗಳಿದೆ, ನಾವು ಅಷ್ಟೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಬಂದು ಭಗವಂತನನ್ನು ಸ್ತೋತ್ರ ಮಾಡೋದು ಅಂದರೆ ಬಹಳ ಕಷ್ಟವಾಗುತ್ತೆ, ಅದಕ್ಕೊಂದು ಕೆಲಸ ಮಾಡೋಣ, ಸ್ವಲ್ಪ ವಯಸ್ಸಾಯಿತು ಅಂದರೆ ಆವಾಗ ಎಲ್ಲ ತರಹದ ವಿಷಯಾನುಭವಗಳನ್ನು ಮಾಡಿ ಮುಗಿಸಿದಂತಹ ನಮಗೆ ಇನ್ನು ಉಳಿಯುವುದೊಂದೇ ದೇವರ ಸ್ಮರಣೆ. ಆವಾಗ ಹೋಗು ಅಂದರೂ ಮನಸ್ಸು ಯಾವ ವಿಷಯಗಳಲ್ಲಿ ಹೋಗುವುದಿಲ್ಲ. ಆ ಸಂದರ್ಭದಲ್ಲಿ ದೇವರನ್ನು ನಾವು ಸ್ತೋತ್ರ ಮಾಡಿದರೆ ಆಯಿತು ಅಂತ ಹೀಗೆ ಕೆಲವರು ಹೇಳ್ತಾರೆ. ಆದರೆ ಸತ್ಯಸಂಧರು ಹೇಳ್ತಾರೆ ಹಾಗಾಗೋದಿಲ್ಲ. ಇದನ್ನು ನೀವು ಅನುಭವಿಸಿ ನೋಡಿಬೇಕಾದ್ರೆ ವಯಸ್ಸಾದಂತೆ ಆದಂತೆ ಶರೀರವು ತನ್ನ ಪಾಟವವನ್ನು ಕಳೆದುಕೊಳ್ತದೆ, ಕಣ್ಣುಗಳು ಮಂಜಾಗ್ತವೆ, ಕಿವಿ ಸರಿಯಾಗಿ ಕೇಳಿಸೋದಿಲ್ಲ, ಕೂದಲುಗಳೆಲ್ಲ ಬೆಳ್ಳಗಾಗಿರುತ್ತೆ, ಹಲ್ಲುಗಳೆಲ್ಲ ಅಳ್ಳಾಡ್ತವೆ. ಈ ತರಹದ ವಿಷಮವಾದಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಮನಸ್ಸು ಮಾತ್ರ ವಿಷಯಗಳಲ್ಲಿ ಸಂಚರಿಸುವುದನ್ನು ಬಿಡೋದಿಲ್ಲ. ಅಂದ್ರೇನಾಯಿತು, ನಾವು ಯುವಕರಿದ್ದಾಗ ಒಂದು ತರಹ ಇತ್ತು, ವೃದ್ಧಾಪ್ಯ ಬಂದ ಮೇಲೇನೋ ವೈರಾಗ್ಯ ಬಂದುಬಿಡ್ತದೆ ಅಂತ ಅಲ್ಲ. ವೃದ್ಧಾಪ್ಯವೋ ಯೌವನವೋ ಅದಕ್ಕೆ ಸಂಬಂಧ ಇಲ್ಲ. ಮನಸ್ಸು ಅನಾದಿ ಕಾಲದಿಂದ ವಿಷಯಗಳ ಸಂಬಂಧದಿಂದ ಕೂಡಿರುವಂತಹದ್ದು. ಅದು ವಿಷಯ ಸಂಚಾರವನ್ನು ಮಾಡೋದು ಅಂತನ್ನುವುದನ್ನು ಸಹಜವಾದ ತನ್ನ ಸ್ವಭಾವ ಅಂತ ಮಾಡಿಕೊಂಡು ಬಿಟ್ಟಿದೆ. ಆದ್ದರಿಂದ ಹೇ ಭಗವಂತನೇ, ನಿನ್ನ ವಿಶೇಷವಾದಂತಹ ಕರುಣೆ ಒಂದೇ ಒಂದು ನಮ್ಮ ಮನಸ್ಸನ್ನು ವಿಷಯದಿಂದ ಹಿಂದಕ್ಕೆ ತರುವುದರಲ್ಲಿ ಸಮರ್ಥವಾದದ್ದು. ಅದಕ್ಕಾಗಿಯೇ ಶಾಸ್ತ್ರಗಳಲ್ಲಿ ಯಾವ ವಿಷಯಗಳನ್ನು ಅನುಭವಿಸೋದಕ್ಕೆ ಹೋದರೂ ಕೂಡ ಈ ವಿಷಯವು ಭಗವದ್ ಅಧೀನವಾಗಿದೆ, ನನ್ನ ಮನಸ್ಸು ಭಗವದ್ ಅಧೀನವಾಗಿದೆ ಎಂಬ ಸ್ಮರಣೆಯನ್ನು ಯಾವಾಗಲೂ ಮಾಡಿಕೊಳ್ಳಿ. ವಿಷ್ಣುಸ್ಥಾಹ ವಿಷಯಾಹ ಸರ್ವೇ ವಿಷ್ಣಾವೇವ ಮನೋಮಮ. ಹಂಸರೂಪಿಯಾದ ಭಗವಂತ ಸನಕಾದಿಗಳಿಗೆ ಉಪದೇಶ ಮಾಡಿದಂಥದ್ದು.
ನಾವು ಹೀಗೆ ಚಿಂತನೆ ಮಾಡಬೇಕು. ನಮ್ಮ ಮನಸ್ಸು ಭಗವಂತನಿಗೆ ಅಧೀನವಾಗಿದೆ. ನಾವು ಮನಸ್ಸಿನಿಂದ ಅಥವಾ ಉಳಿದ ಇಂದ್ರಿಯಗಳಿಂದ ಅನುಭವಿಸುವ ವಿಷಯಗಳೆಲ್ಲ ಭಗವಂತನನ್ನು ಆಶ್ರಯಿಸಿಕೊಂಡಿವೆ ಅಂತ ಈ ರೀತಿಯಾಗಿಯೇ ಚಿಂತಿಸುತ್ತಿದ್ದರೆ ಆ ವಿಷಯಗಳಾಗಲಿ ಅಥವಾ ರಾಗದಿಂದ ಕೂಡಿದ ನಮ್ಮ ಮನಸ್ಸಾಗಲಿ ನಮ್ಮನ್ನು ಬಾಧಿಸುವುದರಲ್ಲಿ ಸಮರ್ಥವಾಗುವುದಿಲ್ಲ. ಆದ್ದರಿಂದ ಹೇ ಭಗವಂತನೇ, ಅನುಗ್ರಹಿಸಿ ನನಗೆ ಮನೋನಿಗ್ರಹವನ್ನು ಕರುಣಿಸು ಅಂತ ಪರಮಾತ್ಮನಲ್ಲಿಯೇ ನಾವು ಅನನ್ಯವಾಗಿ ಪ್ರಾರ್ಥನೆ ಮಾಡಬೇಕು ಅಂತನ್ನುವುದನ್ನು ಈ 42ನೆಯ ಶ್ಲೋಕದಲ್ಲಿ ಸತ್ಯಸಂಧ ತೀರ್ಥರು ಪ್ರಾರ್ಥನೆಯನ್ನು ತೋರಿಸಿಕೊಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಇನ್ನು ಕೆಲವು ಶ್ಲೋಕಗಳಲ್ಲಿ ಈ ವಿಷ್ಣು ಸ್ತುತಿ ಮುಂದುವರಿತಾ ಇದೆ. ಅದನ್ನು ಮತ್ತೊಂದು ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಈ ಜ್ಞಾನಯಜ್ಞ ಸೇವೆಯನ್ನು ಆನಂದ ರಾಘವೇಂದ್ರ, ರಮಾ ಆನಂದ ಅವರು ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಅನುಗ್ರಹವನ್ನು ಮಾಡಲಿ ಅಂತ ಕೇಳಿಕೊಳ್ತೀವಿ. ಶ್ರೀಕೃಷ್ಣ ಅರ್ಪಣಮಸ್ತು.